ನಮಸ್ತೆ ಎಲ್ರಿಗೂ. ನಾನು ಸಹನಾ ಕುಂದರ್ಸೋಡ ಮಾತಾಡ್ತಿದ್ದೇನೆ. ಮೊನ್ನೆ ಒಂದು ನಮ್ಮ ಕುಡ್ಲ ಅನ್ನುವ ಚಾನಲ್ನಲ್ಲಿ ನಾನೊಂದು ಲೈವಲ್ಲಿ ಕೂತಿದ್ದೆ. ಆಗ ರಕ್ಷಿತ್ ಶೆಟ್ಟಿ ಅನ್ನುವರು ಕರೆ ಮಾಡಿದ್ರು. ಆ ಲೈವಿಗೆ ಕರೆ ಮಾಡುವಾಗ ಅವರು ಸ್ವಲ್ಪ ದೈವಾರಾಧನೆಯನ್ನು ಸ್ವಲ್ಪ ತುಚ್ಛವಾಗಿ ಮಾತಾಡಿದ ರೀತಿ ನನಗನಿಸ್ತು. ನನ್ನ ವೈಯಕ್ತಿಕ ಅದು. ಅದಕ್ಕೆ ಆಂಕರ್ ಕೇಳ್ತಾರೆ ಅವರ ಹತ್ರ, ಹಾಗಾದ್ರೆ ದೈವಾರಾಧನೆಯನ್ನು ಅನುಕರಣೆ ಮಾಡೋದು ಸರಿಯಾ ಅಂತ. ಸೊ ರಕ್ಷಿತ್ ಶೆಟ್ಟಿ ಅವರು ಸರಿ ಅಂತಾರೆ. ಆಗ ನಾನು ನೋಡಿ ಇವರ ಭಾಷೆ ನೋಡಿದ್ರೆ ಗೊತ್ತಾಗ್ತದೆ ಅಂತ ಹೇಳಿದ್ದೇನೆ. ತುಳುವಲ್ಲಿ ನಾವು ಹೇಳ್ತೇವೆ, ಯಾರಾದ್ರೂ ಒಟ್ರಾಶಿ ಮಾತಾಡಿದ್ರೆ ಅಥವಾ ಮಾತಾಡಿದ್ದು ನಮಗೆ ಅದು ಸಮಂಜಸ ಅಂತ ಅನಿಸ್ತೇ ಇದ್ದಾಗ ನಾವು ಭಾಷೆ ದಾಂತಿ ನಾಯಿ ಅಂತ ಹೇಳ್ತೇವೆ. ಕುಂದಾಪುರದಲ್ಲಿ ಕೂಡ ಈ ಪದ ಬಳಕೆ ಇದೆ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಭಾಷೆ ಇಲ್ಲದ್ದು ಅಂತ ಹೇಳ್ತಾರೆ ಕುಂದಾಪುರದಲ್ಲಿ ಕೂಡ. ಸೊ ಇಡೀ ಕಾರ್ಯಕ್ರಮದಲ್ಲಿ ಕುಂದ ಕನ್ನಡವನ್ನ ಯಾರೂ ಬಳಸಲಿಲ್ಲ. ಆತನು ಬಳಸಲಿಲ್ಲ, ಆಂಕರು ಬಳಸಲಿಲ್ಲ, ನಾನು ಬಳಸಲಿಲ್ಲ. ಸೊ ಇದೇನಾಯ್ತು, ನೆಕ್ಸ್ಟ್ ಡೇ ಇದನ್ನ ಇವರು ಖಾಲಿ ನಾನು ಅದ್ರಲ್ಲಿ ಭಾಷೆ ನೋಡಿದ್ರೆ ಗೊತ್ತಾಗ್ತದೆ ಅಂತ ಏನ್ ಹೇಳಿದೇನೋ ಅದನ್ನ ಮಾತ್ರ ಇವರು ನೆಕ್ಸ್ಟ್ ಡೇ, ಈಗ 7 ತಾರೀಕಿಗೆ ನಾನು ಲೈವ್ ಕೊಟ್ಟಿದ್ದೇನೆ ಸಂಜೆ 8 ಮತ್ತು 9ಕ್ಕೆ ರಿಷಬ್ ಶೆಟ್ಟಿ ಹಿತೈಷಿ ಬಳಗ ಅನ್ನೋ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ತುಂಬಾ ಮಂದಿ, ಒಂದು 7-8 ಮಂದಿ ಡಿಸ್ಕಸ್ ಮಾಡ್ತಾರೆ. ಈ ವಿಡಿಯೋವನ್ನ ಎಡಿಟ್ ಮಾಡುವ, ಇದನ್ನ ಎಡಿಟ್ ಮಾಡಿ ಎಲ್ಲರೂ ಒಂದೇ ರೀತಿ ಪೋಸ್ಟ್ ಹಾಕುವ, ಅದರಲ್ಲಿ ಸಹನಾ ಕುಂದರ್ ಅವರು ಕುಂದರ್ ವರ್ಸಸ್ ಕುಂದಾಪುರ ಕನ್ನಡ ಅಂತ ಹಾಕುವ, ಅವಳು ಕುಂದಾಪುರ ಕನ್ನಡದ ವಿರುದ್ಧ ಇದ್ದಾಳೆ ಅಂತ ಬಣ್ಣಿಸುವ, ಮತ್ತು ನೀವು ಆ ಲಿಂಕ್ ಅನ್ನ ನಮ್ಗೆ ಹಾಕಿ ಯಾರು ಅವಳ ಪರವಾಗಿ ಮಾತಾಡಿದ್ರೆ ನಾವು ರುಬ್ಬುವ ಅಂತ ಒಂದು ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜಸ್ ಮಾಡಿದ್ದಾರೆ. ಆ ಒಂದು ಸ್ಕ್ರೀನ್ ಶಾಟ್ಗಳು ನನಗೆ ಸಿಕ್ಕಿದೆ. ಅದನ್ನ ನಾನು ನನ್ನ ಫೇಸ್ಬುಕ್ ಪ್ರೊಫೈಲ್ ನಲ್ಲಿ ಹಾಕಿದ್ದೇನೆ. ಸೊ ನಾವು ತುಳು ಮಾತಾಡ್ತೇವೆ, ಮಾತೃಭಾಷೆ. ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದು, ಕನ್ನಡವನ್ನ ನಾನು ಬಹಳಷ್ಟು ಗೌರವಿಸ್ತೇನೆ. ನಾನು ಕನ್ನಡ ಭಾಷಣದಲ್ಲೇ 7 ಸಲ ರಾಜ್ಯ ಮಟ್ಟದ ಬಹುಮಾನ ಕೂಡ ತಗೊಂಡವಳು. ಹಾಗಾಗಿ ನನಗೆ ಕನ್ನಡ ಮತ್ತು ಕುಂದ ಕನ್ನಡ ಮತ್ತು ಎಲ್ಲಾ ರೀತಿಯ ಕನ್ನಡದ ಮೇಲೆ ಬಹಳಷ್ಟು ಅಭಿಮಾನ ಇದೆ. ಮತ್ತು ನಾನು ಎಲ್ಲೂ ಒಂದು ಸರಿಯಾದ ನಿರ್ದಿಷ್ಟವಾದ ಭಾಷೆಯ ಬಗ್ಗೆ ಮಾತಾಡಿದ್ದಲ್ಲ, ಅವನು ಮಾತಾಡುವ ದಾಟಿ ಮತ್ತು ಶೈಲಿಗೆ ಮಾತಾಡಿದ್ದು. ಇದನ್ನ ಇವರು ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ಅದನ್ನ ಹಬ್ಬಿಸ್ತಾ ಇದ್ದಾರೆ ಕೇಳಿದ್ರೆ, ಒಂದು ತುಳು ಮತ್ತೆ ಕನ್ನಡ, ಕುಂದಾಪುರ ಕನ್ನಡ ಭಾಷೆಯ ನಡುವೆ ಒಂದು ವೈಷಮ್ಯ ಬರುವ ರೀತಿಯಲ್ಲಿ ಮಾಡ್ತಿದ್ದಾರೆ. ಅದರಲ್ಲಿ ಪ್ರವೀಣ್ ಯಕ್ಷಿಮಠ ಮತ್ತೆ ರಕ್ಷಿತ್ ಶೆಟ್ಟಿ ಬೆಳ್ಳಾಲ, ಅಶ್ವಥ್ ಕೊಟ್ಟಾರಿ ಕೆರಾಡಿ, ಮತ್ತೆ ಲಕ್ಷ್ಮಣ್ ಶೆಟ್ಟಿ ಬೈಲೂರು, ಹಾಗೆಯೇ ದಿವ್ಯಾಧರ್ ಶೆಟ್ಟಿ, ಇವರೆಲ್ಲ ಮಾತಾಡಿದಂತಹ ಸ್ಕ್ರೀನ್ ಶಾಟ್ಗಳನ್ನ ನಾನು ತಗೊಂಡಿದ್ದೇನೆ. ಸೊ ಇದು ಹೈಲಿ ಅಫೆನ್ಸಿವ್. ನಾನು ಏನಾದ್ರು ತಪ್ಪು ಮಾಡಿದ್ದೆ ಅದರಲ್ಲಿ ನಾನು ಕ್ಷಮೆ ಕೇಳಲಿಕ್ಕೆ ಅರ್ಹ, ಬಟ್ ನಂದು ತಪ್ಪೇ ಇಲ್ಲ, ಹಾಗಾಗಿ ಕ್ಷಮೆ ಕೇಳುವಂತ ಪ್ರಶ್ನೆ ಇಲ್ಲ. ನಾನು ಈ ದಿನ ಅದಕ್ಕೋಸ್ಕರ ಇವರ ಮೇಲೆ FIR ದಾಖಲಿಸಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಸೆಕ್ಷನ್ 356 BNS ಅಡಿಯಲ್ಲಿ ಮತ್ತೆ 504 ಅವರು ಪ್ರೊವೋಕ್ ಮಾಡ್ತಿದ್ದಾರೆ, ಬ್ರೀಚ್ ಆಫ್ ಪೀಸ್ ಆಗ್ತಾ ಇದೆ. ಇನ್ನೊಂದು 505 ಲ್ಯಾಂಗ್ವೇಜ್, ಕನ್ನಡ ಮತ್ತು ತುಳು ಭಾಷೆಗಳ ಮಧ್ಯೆ ವೈಷಮ್ಯ ಹರಡ್ತಿದ್ದಾರೆ. ಕೊಡ್ಲಿಕ್ಕೆ ಬಂದಿದ್ದೇನೆ SP ಆಫೀಸಿಗೆ. ಸೊ ಕಾನೂನು ಕ್ರಮವನ್ನು ಕೈಗೊಂಡು ಕಾನೂನು ನಿಟ್ಟಿನಲ್ಲಿ ಈ ಬಗ್ಗೆ ನಾನು ಹೋರಾಟ ಮಾಡ್ತೇನೆ, ಖಂಡಿತ ಹೋರಾಟ ಮಾಡ್ತೇನೆ. 2 ಭಾಷೆಗಳ ಮಧ್ಯೆ ಮತ್ತು ಎಲ್ಲಾ ಭಾಷೆಗಳ ಮಧ್ಯೆ ಗೌರವ ಇದೆ ಎಲ್ರಿಗೂ. ನಮ್ಮ ಜೊತೆಗಿದ್ದಾರೆ ಮೇಡಮ್. ಮುಖ್ಯವಾಗಿ ಕಾಂತಾರ ಚಾಪ್ಟರ್ 1 ಬಗ್ಗೆ ತಮ್ಮ ಆಕ್ಷೇಪ ಯಾಕೆ? ನಾನು ಅದನ್ನ ಮೊದಲಿಂದ ಹೇಳ್ತಿದ್ದೇನೆ, ಕಾಂತಾರ ಟಾರ್ಗೆಟ್ ಅಲ್ಲ. ಮತ್ತೆ ರಿಷಬ್ ಸರ್ಗೂ ನಮಗೂ ಯಾವುದೇ ರೀತಿಯ ವೈಯಕ್ತಿಕ ಇದು ಇಲ್ಲ. ನಾವು ಇದಕ್ಕಿಂತ ಮುಂಚೆ ಬಂದಂತಹ ನಾಟಕಗಳಿಗೆ, ಯಕ್ಷಗಾನಗಳಿಗೆ, ಫಿಲ್ಮ್ಗಳಿಗೆ ನಾವು ಮಾತಾಡಿದ್ದೇವೆ. ಇವನು ತುಳು ಫಿಲ್ಮ್ ಒಂದು ಕಲ್ಜಿಗ ಅಂತ ಬಂದಿತ್ತು, ನಿಮ್ಗೆ ಮಾಧ್ಯಮದವರಿಗೆ ಅದು ಚೆನ್ನಾಗಿ ಗೊತ್ತಿದೆ. ಆಗ ಕೂಡ ನಾವು ಅದರ ವಿರುದ್ಧ ಮಾತಾಡಿದ್ವಿ. ನಮ್ಮ ದೈವಾರಾಧನೆ ಅನ್ನುವಂತಹ ಒಂದು ವಿಷಯ ಏನಿದೆ, ಇದೊಂದು ಪ್ರಿಮಿಟಿವ್ ಕಲ್ಚರ್, ಇದು ಪ್ರಾದೇಶಿಕ ಆಚರಣೆ. ಬೇರೆ ಯಾವುದನ್ನು ಬೇಕಾದ್ರೂ ನೀವು ಪ್ರದರ್ಶನ ಕಲೆಯಾಗಿ ಉಪಯೋಗಿಸಬಹುದು, ದೈವಾರಾಧನೆಯನ್ನು ನೀವು ಉಪಯೋಗಿಸಬಾರ್ದು. ದೈವ ನರ್ತನವನ್ನ ಮಾಡುವಂಥದ್ದು, ನಮ್ಮ ಈ ಭಂಡಾರದ ಈ ದೈವದ ಸಾಮಗ್ರಿಗಳನ್ನು ಬಳಸುವಂಥದ್ದು ಇದು ನಿಷಿದ್ಧ. ಇದನ್ನು ಈಗ ಅನುಕರಣೆ ಮಾಡುವಂತಹ ಈ ಯುಗದಲ್ಲಿ ಇದು ತಪ್ಪು. ಈಗ ಚೋಮನ ದುಡಿ, ಗಗ್ಗರ, ಪಡ್ಡಾಯಿ ಇಂತಹ ಕೆಲವು ಚಿತ್ರಗಳೆಲ್ಲ ಇತ್ತು, ಹಿಂದ್ಗಡೆ ಇತ್ತು, ನಾವು ಇಲ್ಲ ಅಂತ ಹೇಳೋದಿಲ್ಲ. ಚೋಮನ ದುಡಿಯನ್ನ ನಾವು ಸ್ಪಷ್ಟವಾಗಿ ಗಮನಿಸಿದ್ರೆ ಅಲ್ಲಿ ಎಷ್ಟು ನೀಟಾಗಿ ಅದನ್ನು ತೋರಿಸಿದ್ದಾರೆ ಅಂದ್ರೆ ಸ್ವಲ್ಪ ಮಟ್ಟದಲ್ಲಿ ಆ ಒಂದು ನರ್ತನ ಹೋಗಿ ಬರುವಂಥದ್ದು. ಆದ್ರೆ ಅದು ಅನುಕರಣೆ ಆಗಲಿಲ್ಲ. ಅಂತಹ ರಾಷ್ಟ್ರ ಮಟ್ಟದ ಪ್ರಶಸ್ತಿ ತಗೊಂಡಂತಹ ಚಿತ್ರಗಳು ಇದ್ದವು, ಇಲ್ಲ ಅಂತ ಹೇಳೋದಿಲ್ಲ ನಾವು. ಆದ್ರೆ ಇಲ್ಲಿ ಮೂಲ ಕಥೆಯನ್ನು ತಿಳಿಸೋದು, ಅಬ್ಬರ ಮಾಡೋದು, ಆರ್ಭಟ ಮಾಡೋದು, ಒಬ್ಬನ ಮೈ ಮೇಲೆ ದೈವ ಬಂದು ಒಬ್ಬನನ್ನ ಕೊಲ್ಲೋದು, ಇದು ಇಲ್ಲ, ಇದು ಆಗೋದು ಇಲ್ಲ ಇದು. ಹಾಗಾಗಿ ಅದನ್ನ ತೋರಿಸಿದಂತಹ ರೀತಿಯೇ ತಪ್ಪು ಅನ್ನೋದಕ್ಕೋಸ್ಕರ ನಾವು ವಿರೋಧ ಮಾಡ್ತೀವಿ. ಈಗ ದೈವದ ಮೊರೆ ಹೋದ್ರೆ ದೈವ ಅಲ್ಲಿ ಕೆಲವು ಎಚ್ಚರಿಕೆಗಳನ್ನು ಕೊಟ್ಟಿತ್ತು ಅಂತ ಜನರಿಗೆ ಆಗ್ತಾ ಇರುವಂತಹ ಗೊಂದಲ ಏನು, ಇವತ್ತಾಗ್ತಾ ಇರೋ ಚರ್ಚೆ ಏನಂದ್ರೆ, ಸಿನಿಮಾ ಮಾಡುವ ಮುಂಚೆ ರಿಷಬ್ ಶೆಟ್ಟಿ ದೈವದ ಹತ್ರ ಮೊರೆ ಹೋಗಿದ್ರು, ಅಲ್ಲಿ ಅಭಯ ಕೊಟ್ಟಿತ್ತು, ಇಲ್ಲಿ ಬೇರೆ ರೀತಿ. ಈ ಗೊಂದಲ, ಇದರ ಬಗ್ಗೆ ತಮ್ಮ ಕ್ಲಾರಿಫಿಕೇಶನ್ ಏನಂತ ಎರಡಕ್ಕೂ ತಾವು ಗಮನಿಸಬೇಕು. ಹೌದು, ನನಗೆ ರಿಷಬ್ ರವರು ಹೋಗಿ ದೈವ ಕೋಲಗಳಲ್ಲಿ ಅವರು ಭಾಗವಹಿಸಿದ್ದು ಗೊತ್ತಿದೆ.
ಮತ್ತೆ ಅನುಮತಿ ಕೊಟ್ಟಂತಹ ಇದು ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಚಿತ್ರೀಕರಣ ಅವ್ರಿಗೆ ಹೋಗೋದೆಲ್ಲ ಒಳ್ಳೆ ರೀಲ್ಸ್ ಆಗ್ತದೆ, ಇವರು ಅಲ್ಲೂ ರೀಲ್ಸ್ ಮಾಡ್ತಾರೆ. ಆದ್ರೆ ನಾವು ನಿನ್ನೆ ಅಂತಹ ರೀಲ್ಸ್ ಗಳನ್ನ ಯಾವ್ದನ್ನು ಮಾಡ್ಲಿಲ್ಲ. ಅವ್ರು ಹೋದಂತದ್ದು ಎಲ್ಲವೂ ಕುಟುಂಬ ದೈವಗಳು ಅವ್ರು ಹೋದದ್ದು. ಮತ್ತೆ ಅವರ ಬಹಳ ಪರಿಚಿತರು, ನಾನು ಅವ್ರ ಹೆಸರು ಕೂಡ ಹೇಳೋದಿಲ್ಲ, ಬಟ್ ಇವರೀಗ ಪ್ರಶ್ನಿಸುವುದಕ್ಕೆ ದೈವ ನರ್ತಕರನ್ನ ಪ್ರಶ್ನಿಸ್ತಿದ್ದಾರೆ ಕೆಲವರು, ಅದಕ್ಕೋಸ್ಕರ ಹೇಳೋದು. ಸೊ ಕುಟುಂಬ ದೈವಗಳಿಗೆ ಹೋದದ್ದು. ನಮಗೆ ಪೆರಾರ ಜಾಗದ ಮೇಲೆ ಬಹಳಷ್ಟು ನಂಬಿಕೆ ಇದೆ. ಪಾರ್ಧನಗಳಲ್ಲಿ ಬರುವಂತಹ 4 ಪ್ರಾಮುಖ್ಯ ತುಳುವನಾಡಿನ ದೈವಸ್ಥಾನಗಳಲ್ಲಿ ಪೆರಾರ ಒಂದು. ಅಲ್ಲಿ ಬಲವಂಡಿ, ಪಿಲ್ಚಂಡಿ, ಉಳ್ಳಾಯ ಶಕ್ತಿಗಳಿರುವಂತಹ ಜಾಗದಲ್ಲಿ ಯಾವುದಾದ್ರೂ ಒಂದು ದೈವ ನುಡಿತು ಅಂದ್ರೆ ಸುಣ್ಣದ ಬೊಟ್ಟಿದ್ದ ಹಾಗೆ, ಅದು ಮತ್ತೆ ತಪ್ಪೋದಿಲ್ಲ. ಹಾಗಾಗಿ ನಮಗೆ ಅದು ಗ್ರಾಮ ದೈವ, ಎಲ್ಲರನ್ನ ಕಾಪಾಡುವಂತಹ ದೈವ. ಅಲ್ಲಿ ಕೊಟ್ಟಂತ ಮಾತುಗಳು ಸ್ಪಷ್ಟ ಮತ್ತು ನಾವು ಅದನ್ನು ತಗೊಂಡಿದ್ದೇವೆ. ಹಾಗಾಗಿ ದೈವಕ್ಕೆ ಬಿಟ್ಟಿದ್ದೇವೆ. ಇದರ ಎಲ್ಲ ಒಳ್ಳೇದು ಮತ್ತು ಕೆಡುಕು. ಈಗ ನಮ್ಮಿಂದ ಏನಾದ್ರು ನಾವೀಗ ಪೇಮೆಂಟ್ಗಳು ಅಂತ ಹೇಳ್ತಾರೆ, ಪ್ರಚಾರ ಅಂತ ಹೇಳ್ತೇವೆ, ಹಾಗಿದ್ರೆ ನಮ್ಗೆ ಸಿಗ್ಲಿ 100% ನಮ್ಗೆ ಸಿಗ್ಲಿ. ಆದ್ರೆ ತಪ್ಪ ಆಗಿದ್ದು ನಿಜ ಅಂತ ಆದ್ರೆ ಅದನ್ನ ಅವರು ಅನ್ಬೋದು. ಈಗ ನಿನ್ನೆಯ ದೈವದ ನುಡಿಯ ನಂತರ ಆ ತರ ಇನ್ನೊಂದು ಚರ್ಚೆ ನೀವು ಗಮನಿಸಿರ್ಬೇಕು. ಅಂದ್ರೆ ಇದು ದೈವ ಮಾತನಾಡುದ, ದೈವ ನರ್ತಕ ಮಾತನಾಡುದ ಅನ್ನೋ ಒಂದು ಸಿನಿಮಾದ ಹೇಳಿಕೆಯನ್ನು ಇಟ್ಟುಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸ್ಪಷ್ಟ ಅಭಿಪ್ರಾಯ? ನಮ್ಗೆ ಇದರ ಬಗ್ಗೆ ಬಹಳ ಬೇಜಾರಿದೆ. ಇದಕ್ಕೆ ನಾನು ಹೇಳೋದು, ಪ್ರದರ್ಶನ ಕಲೆ ಆಗಬಾರದು ದೈವಾರದಲ್ಲಿ ಅಂತ ಪ್ರಶ್ನಿಸುವಂತ ಹಕ್ಕಿಲ್ಲ ಇಲ್ಲಿ. ದೈವದ ಮೂಲ ಕಂಡವರಾರು, ದೈವವನ್ನು ಕಂಡವರಾರು. ಇದು ಈ ಮುಕ್ಕಾಲು ಮೂಜುಗಳಿಗೆ ಒತ್ತು ಹೋಗುವುದು ದೈವ ಅಂತ ಹೇಳುವ ನುಡಿ ಇಲ್ಲಿ ಮಾಯದ ಪೆಟ್ಟು ದೈವದ್ದು. ಅದು ಸುಮ್ಮನೆ ಮಾತಾಡಿದಷ್ಟು ಸುಲಭ ಇಲ್ಲ. ನಾವು ತುಳುವರು ದೇವರು ಅನ್ನೋದಕ್ಕಿಂತ ನಾವು ದೈವದೇವರು ಅನ್ನೋರು. ದೈವ ನರ್ತಕ ಒಂದು ವೇಳೆ ಅಲ್ಲಿ ತಪ್ಪು ಮಾಡಿದ್ದೆ ಆದ್ರೆ ದೈವ ನರ್ತಕನಿಗೂ ಅಷ್ಟು ದೊಡ್ಡ ಪೆಟ್ಟಿದೆ. ಹಾಗಾಗಿ ಸುಲಭದ ಜಾಗ ಅಲ್ಲ ಅದು. ಇವರು ಮಾತಾಡುವಷ್ಟು ಸುಲಭದ ಜಾಗ ಅಲ್ಲ. ಊಟ ಮಾಡುವಾಗ ಮತ್ತು ಬೇಡದ ವಿಚಾರ ಮಾಡುವಾಗೂ ನಾವು ಆ ಜಾಗದ ಹೆಸರು ತೆಗಿಲಿಕ್ಕೆ ಮೇಲೆ ಕೆಳಗೆ ನೋಡುವವರು. ಈ ಫಿಲ್ಮ್ ಅಲ್ಲಿ ಬಂದ ಮೇಲೆ ಇದು ಸ್ಟಾರ್ಟ್ ಆಗುತ್ತೆ ದೈವ ನರ್ತಕ ಮಾತಾಡೋದ. ಇದಕ್ಕೆಲ್ಲ ದೈವ ಉತ್ತರಿಸ್ತದೆ, ಆಯ್ತಾ. ಇದಕ್ಕೆ ನಾವು ನಿಜಕ್ಕೂ ವಿರೋಧಿಸ್ತೇವೆ. ದೈವ ಮೂಲವನ್ನ ದೈವ ನರ್ತಕ ಮಾತಾಡುವುದು ಅನ್ನುವಂತಹ ಈ ವಿಚಾರ ಏನಿದೆ ಅದಕ್ಕೆ ನಮ್ಮ ವಿರೋಧ ಇದೆ, ಆಕ್ಷೇಪ ಇದೆ. ಅದನ್ನು ಯಾರು ಹಾಗೆ ಮಾತಾಡಬಾರ್ದು, ಅದು ತಪ್ಪು ಕೂಡ. ಈ ಪ್ರದರ್ಶನ ಕಲೆಯಾಗಿ ಅದು ಬಳಕೆ ಆದಾಗ್ಲೇ ಇಂಥ ಪ್ರಶ್ನೆಗಳು ಹೇಳೋದು. ನಾನು ನಿನ್ನೆ ಭಾಗವಹಿಸಿರ್ಲಿಲ್ಲ. ನಮ್ಮ ತಂಡದವರು ಕೆಲವು ದೈವ ನರ್ತಕರು, ದೈವ ಚಾಕ್ರಿ ಮಾಡುವಂತವರು ನಿನ್ನೆ ಭಾಗವಹಿಸಿದ್ರು. ಯಾರ್ಯಾರು ಇದನ್ನ ಹಣಕ್ಕೋಸ್ಕರ ಬಳಸ್ತಾ ಇದ್ದಾರೋ ಆ ಹಣವನ್ನ ನಾನು ಎಲ್ಲಿ ಸೇರಿಸಬೇಕು ನಾನು ಅಲ್ಲಿ ಸೇರಿಸ್ತೇನೆ. ಅದು ಆರೋಗ್ಯದ ಮೇಲೆ ಹೇಳಿದ್ದು. ಇನ್ನೊಂದು ಇದನ್ನ ನಮಗೂ ಹೇಳಿದೆ, ನಮ್ಮಂತವರೆಲ್ಲ ಹೋರಾಟ ಮಾಡುವವರಿಗೆ ಹೇಳಿದೆ, ಯಾರು ಕೂಡ ಇನ್ನು ಮುಂದೆ ಈ ದೈವ ಕೋಲ ಎಲ್ಲ ಆಗುವಾಗಲೂ ಕೂಡ ಲೈವ್ ಗಳನ್ನ ಮಾಡುವಂತದ್ದು, ವಿಡಿಯೋ ಚಿತ್ರೀಕರಣ ಮಾಡುವುದನ್ನು ನೀವು ಅದನ್ನು ನಿಲ್ಲಿಸಬೇಕು. ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಹುಚ್ಚಾಟ ಮಾಡಿ ಕಿಡಿಚುವವರಿಗೆ ನಾನು ಹುಚ್ಚೇ ಹಿಡಿಸ್ತೇನೆ ಅಂತ ಹೇಳಿದೆ. ಕೇವಲ ಬಲವಂಡಿ ದೈವದ ಜೊತೆಗೆ ಪಿಲ್ಚಂಡಿ ದೈವ ಕೂಡ ನುಡಿಕೊಟ್ಟಿದೆ. ಇವರು ಪ್ರಶ್ನಿಸ್ತಾ ಇರುವುದು ಪಿಲ್ಚಂಡಿ ದೈವವನ್ನ, ದೈವ ನರ್ತಕರನ್ನ. ಇವರ ಪ್ರಕಾರ ನಮ್ಮದಲ್ಲ, ಆದ್ರೆ ಬಲವಂಡಿ ದೈವ ಕೂಡ ನುಡಿಕೊಟ್ಟಿದೆ. ಅದನ್ನ ಕೂಡ ಇವರು ಗಮನಿಸಬೇಕು. ನೀವೊಂದು ದೂರು ಕೊಟ್ಟಿದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಆಗ್ತಾ ಇರುವ ಅವಮಾನಕಾರಿ ಹೇಳಿಕೆಗಳ ಬಗ್ಗೆ. ದೂರು ಏನಾಯ್ತು, ಏನು ಭರವಸೆ? ನಾನು ನನ್ನ ವೈಯಕ್ತಿಕ ವಿಚಾರಕ್ಕೆ ಯಾವ್ದಕ್ಕೆ ಬಂದ್ರು ನಾನು ಬಗ್ಗೋದೇ ಇಲ್ಲ. ನನ್ನ ತಲೆ ಕೂಡ ಕೆಡಿಸೋದಿಲ್ಲ. ಸ್ವಚ್ಛ ಚಾರಿತ್ರ್ಯದಲ್ಲಿ ಬದುಕಿದಂತವ್ರು ನಾವು ಸಾಮಾಜಿಕ ಹೋರಾಟದಲ್ಲಿ ಅದೇ ಧೈರ್ಯದಿಂದ ಬಂದಿರ್ತೇವೆ. ನಮಗಷ್ಟು ಧೈರ್ಯ ಇದೆ. ಆದ್ರೆ ಇವರು ಸುಮ್ಮನೆ ಒಂದು ಭಾಷೆ ಅನ್ನೋದನ್ನ ಇಟ್ಕೊಂಡು ತುಳು ವರ್ಸಸ್ ಕುಂದಾಪುರ ಕನ್ನಡ ಅಂತ ಹೇಳಿ 2 ಭಾಷೆಗಳ ನಡುವೆ ಅದನ್ನ ನಾನು ಒಂದು ದಿನ ಕಾದೆ, ಆಯ್ತಾ, ಬೇಡ ಸುಮ್ಮನೆ ಕಾನೂನು ಕ್ರಮ ಬೇಡ ಅಂತ ಅನ್ಕೊಂಡೆ ನಾನು ಸುಮ್ಮನಿದ್ದೆ. ಬಟ್ ಅದನ್ನ ಹೀಯಾಳಿಸೋದು, ಮತ್ತಷ್ಟು ಟ್ರೋಲ್ ಮಾಡೋದು ಇದು ನಮ್ಗೂ ಬರ್ತದೆ, ಆಯ್ತಾ. ನೀವು ಕುಂದಾಪುರ ಕನ್ನಡ ಅಂತ ಒಗ್ಗಟ್ಟಾದ್ರೆ ನಾವು ತುಳುನಾಡಿಯವರು ತುಳು ಅಂತ ಒಗ್ಗಟ್ಟಾಗ್ಬೋದು. ಆದ್ರೆ ಆಗ ಭಾಷಾ ವೈಷಮ್ಯ ಆಗ್ತದೆ. 2 ಪಂಗಡಗಳ ಮಧ್ಯ, 2 ವರ್ಗಗಳ ಮಧ್ಯೆ ಜಗಳ ಬರ್ತದೆ. ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ. ನೀವು ಒಂದು 7-8 ಮಂದಿ ಸಾಮಾಜಿಕ ಜಾಲದಲ್ಲಿ ಹಾಕಿದ ತಕ್ಷಣ ನಿಮ್ಗೆ ಒಂದು 10-15 ಮಂದಿ ಕಮೆಂಟ್ ಹಾಕಿದ್ರೆ ನಾವು ಸುಮ್ಮನೆ ಇಲ್ಲಿ ಇಲ್ಲ. ನಾವು ನಮ್ಮ ಇಡೀ ಜೀವನವನ್ನ ತುಳುನಾಡಿಗೋಸ್ಕರ ಇಟ್ಟವರು. ನಾವು ಸುಮ್ಮನೆ ಭಾಷಣ ಮಾಡೋರಲ್ಲ. ನಾವು ಪ್ರತಿಯೊಂದು ತುಳುನಾಡಿನ ವಿಚಾರದಲ್ಲಿ ಮಾತಾಡಿದವರು. ಸೊ ನಾನು ಆಗ ನಾನು ಅದನ್ನ ಪ್ರಸ್ತಾಪ ಮಾಡಿದೆ. ಪ್ರತಿಯೊಂದನ್ನ ಕ್ಲೀನ್ ಆಗಿ ಗಮನಿಸಿ ಅದಕ್ಕೆ ತಕ್ಕಂತ ಸೆಕ್ಷನ್ ಗಳನ್ನ ಕೊಟ್ಟು ನಾನು ಎಕ್ಸ್ಪೆಕ್ಟ್ ಮಾತಾಡಿದ್ದೇನೆ. ಮೇ ಬಿ ನಾನು ಇದನ್ನು ಹೊಗಳೋದಲ್ಲ, ಅಣ್ಣಾಮಲೈ ನೋಡಿದ್ಮೇಲೆ ಇಂಥ ಒಬ್ಬ ಒಳ್ಳೆ SP ನಾನು ನೋಡಿದ್ ಅಂತ ಅನ್ಕೊಳ್ತೇನೆ. ಪೂರ್ತಿ ನಾನು ಹೇಳಿದಂತ ವಿಚಾರಗಳನ್ನ ಅಷ್ಟು ಚೆನ್ನಾಗಿ ಗಮನಿಸಿದ್ರು, ನೋಡಿದ್ರು. ಇದು ವೈಯಕ್ತಿಕವಾಗಿದೆಯೋ ಅಥವಾ ಇದು 2 ಭಾಷೆಗಳ ಮಧ್ಯೆ ವೈಷಮ್ಯವೋ ನಾನು ಗಮನಿಸ್ತೇನೆ. ನಾನು ಲೀಗಲ್ ಒಪಿನಿಯನ್ ತಗೊಂಡು ನಾನು ಇದನ್ನ ಉಡುಪಿ ಟೌನ್ ಪೊಲೀಸ್ಗೆ ಇದನ್ನು ವರ್ಗಾಯಿಸ್ತೇನೆ ಅಂತ ಹೇಳಿದ್ದಾರೆ. ಒಂದು ವೇಳೆ ನಾನು ಕೊಟ್ಟಂತ ಸೆಕ್ಷನ್ಗಳ ವ್ಯಾಪ್ತಿಯಲ್ಲಿ ಅವರು FIR ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇದ್ದಲ್ಲಿ ನಾನು ಪ್ರೈವೇಟ್ ಕಂಪ್ಲೇಂಟ್ ಕೊಡ್ತೇನೆ. ನ್ಯಾಯಾಲಯದ ಮೂಲಕ ನಾನು ಇದನ್ನು FIR ಮಾಡಲಿಕ್ಕೆ 100% ನಾನು ಮಾಡ್ತೇನೆ. 100% ಮಾಡಿದ್ದಾರೆ. 100%. ಇವರಿಗೆಲ್ಲ ಡಾಟಾ ಫ್ರೀ ಆಗಿ ಸಾಮಾಜಿಕ ಜಾಲದಲ್ಲಿ ಬರ್ದು ಹಾಕೋದೇ ಮುಚ್ಚಿದೆ. ಇವರನ್ನು ನೀವು ನೇರ ಕರ್ತಾರೆ. ಇವರಿಗೆ ವೈಚಾರಿಕ ನೆಲೆಯಲ್ಲಿ ನಾನು ಎದುರಿಸಲಿಕ್ಕೆ ಆಗೋದಿಲ್ಲ. ವ್ಯಕ್ತಿಗತವಾಗಿ ಒಂದು ಶಬ್ದ ಇಟ್ಕೊಂಡು ಆಟ ಆಡಿಸಿದ್ದಾರೆ. ಅದಕ್ಕೆ ನೆನಪಿರ್ಲಿ, ಸಹನ ಕುಂದ ಇದಕ್ಕೆಲ್ಲ ಬಗ್ಗೆ